ಲೋ, ನೋಡೋಕೆ ಹಳ್ಳಿ ಥರನೇ ಇದೆ, ಆದರೆ ಅಡ್ರೆಸ್ ಕರೆಕ್ಟಾಗಿದೆಯಾ? ಹಾಂ, ಇದೇ ಇರಬೇಕು. ಹೂವಿನ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ. ಮದುವೆ ಅಲ್ವೇನೋ, ಅಷ್ಟು ಮಾಡಲಿಲ್ಲ ಅಂದ್ರೆ ಹೇಗೋ. ಅಬ್ಬ, ಡ್ರೈವಿಂಗ್ ತುಂಬಾ ದೂರ ಆಗೋಯ್ತು ಕಣೋ, ತುಂಬಾ ಹೆವಿ ಆಯ್ತು. ಅಬ್ಬಾ ಬಂದ್ಬಿಟ್ರಾ? ಅಂದ್ರೆ ಫಸ್ಟ್ ಟೈಮ್ ಮದ್ವೆ ಅಲ್ಲ, ಸ್ವಲ್ಪ ಟೆನ್ಷನ್ ಆಗಿದೆ. ಮೊದಲನೇ ಸಲ ಆಗೋದನ್ನ ಮದ್ವೆ ಅಂತಾರೆ ಕಣೆ, ಎರಡನೇ ಸಲ ಆಗೋದನ್ನ ಮದ್ವೆ ಅನ್ನಲ್ಲ, ಕಾಮ ಅಂತಾರೆ. ಅಲ್ಲ, ಮದ್ವೆ ಇಟ್ಕೊಂಡು ರೆಡಿ ಆಗ್ತೀರ, ಏನೇ ಮಾಡ್ತಿದ್ಯಾ? ಕೆಲ್ಸಗಳಲ್ವೇನೋ ಟೈಮೇ ಇಲ್ಲ. ಸ್ನಾನ ಮಾಡಿ. ಅಡಿಗೆದವ್ರಿಗೆ ಇನ್ನೇನಾದ್ರು ಸಾಮಾನ್ ಬೇಕಾ ಕೇಳು. ಏನ್ ಮಗಳೇ, ಹ್ಯಾಪಿನಾ? ನಮಸ್ತೆ ಅಂಕಲ್. ಹಾ, ಹೇಗಿದ್ಯಪ್ಪ? ಹಾ, ಚೆನ್ನಾಗಿದ್ದೀನಿ. ಏನಮ್ಮ, ಸಿಟಿಲ್ ಬಟ್ಟೆ ಹೀಗೆ ಸಿಗುತ್ತಾ ಇಲ್ಲ ನೀವೇ ಕಟ್ ಮಾಡ್ಕೋತೀರಾ? ಅಂದ್ರೆ ಇದು ಸ್ಟೈಲ್ ಅಲ್ವಾ ಅಂಕಲ್? ಸ್ಟೈಲ್ ಆದ್ರೆ ಶರೀರ ಕಾಣ್ಬೇಕಾ? ತಪ್ಪು ಕಣಮ್ಮ. ನೋಡಮ್ಮ, ನಮ್ಮಲ್ಲಿ ಪದ್ಧತಿ ಅಂತ ಒಂದಿದೆ, ಅದ್ರ ಪ್ರಕಾರವಾಗಿರೋದನ್ನ ಕಲ್ತ್ಕೊಳ್ಳಿ. ಅರ್ಥ ಆಯ್ತಾ? ಸರಿ ಅಂಕಲ್. ಏಯ್, ಇನ್ನೊಂದ್ ಗಾಡಿ ಹೂವ ಬಂದಿರ್ಬೇಕು ನೋಡು. ಮಗಳನ್ನೇನಾದ್ರೂ ಸಿಟಿಯಲ್ಲಿ ನೋಡಿದ್ರೆ ಅವ್ರ ಕತೆ ಅಷ್ಟೇ. ಏನ ಗುಸುಗುಸು? ಸರಿ ಸರಿ, ಒಳಗಡೆ ಹೋಗಿ ಸ್ನಾನ ಮಾಡಿ ಊಟ ಮಾಡ್ಕೊಳ್ಳಿ. ಹೋಗಿ ಕರ್ಕೊಂಡೋಗಮ್ಮ. ಅದೇನ್ ಸ್ಟೈಲು, ಏನ್ ಕತೆ? ಕೊನೆಗೂ ತಗೊಳಾಕೊಂಡ್ಲು. ನಡಿಯ. ಆಹಾ, ಈ ವಿಲೇಜ್ ಅಟ್ಮಾಸ್ಫಿಯರ್ ಅಲ್ಲಿ ಟೆರಸ್ಗೆ ಹೋಗಿ ಒಂದ್ ದಮ್ ಹೊಡೆದ್ರೆ ಅದ್ಭುತವಾಗಿರುತ್ತೆ. ಎಲ್ಲಿಗೋ ಆಚೆ ಹೋದ್ರೆ ಪಕ್ಷಿಗಳು ಸಿಗ್ತಾವಲ್ವಾ, ಅವುಗಳ ಜೊತೆ ಕಷ್ಟ ಸುಖ ಮಾತಾಡೋಣ ಅಂತ. ಯಾಕಂದ್ರೆ ಸಿಟಿಲ್ ಸಿಗೋದಿಲ್ಲ ಅಲ್ವಾ. ಸಿಗರೆಟ್ ಗಂತ ಹೇಳ್ಬೋದಲ್ಲ. ಗೊತ್ತಿದ್ದು ಪ್ರಶ್ನೆ ಕೇಳಿದ್ರೆ ಆನ್ಸರ್ ಹೀಗೆ ಇರುತ್ತೆ. ನಿನ್ ಕೆಲ್ಸ ನೋಡ್ಕೋ. ಬದಲಾಗ್ಬೇಕು ಅಂದ್ರೆ ಮ್ಯೂಸಿಕ್, ಕ್ಲೈಮೇಟ್, ಕತೆ ಬರೆಯೋನಕ್ ಬೇಕೇ ಹೊರತು ನೋಡೋರ್ ಒಳ್ಳೆ ಹುಡುಗಿ ಇದ್ರೆ ಸಾಕು ಅಂತ ಅನ್ಸುತ್ತೆ. ಕರೆಕ್ಟ್ ಕಣು ಪ್ರಭು. ನೋಡಿದ ತಕ್ಷಣ ಮಿಸ್ ಆಗೋದ್ರೆ ಬೇರೆಯವ್ರ ಮಿಸ್ಸಸ್ ಆಗ್ಬಿಡ್ತಾಳೇನೋ. ಅಯ್ಯಯ್ಯೋ, ಅರ್ಜೆಂಟ್ ಆಗಿ ಏನಾದ್ರೂ ಮಾಡ್ಲೇಬೇಕು. ಸ್ವಲ್ಪ ಸರಿಯಾಗಿ ಹೋಗ್ಬೋದಿತ್ತಲ್ಲ. ಅರ್ಜೆಂಟ್ ಆಗಿ ಬಾರೆ. ಏ, ಏನು? ಹೇಳ್ತೀನಿ ಎಲ್ಲಿಗೆ? ಬಾರೆ. ಯಾಕೋ ಹೇಳು, ಎಲ್ಲಿಗೆ? ಇರೋ, ಎಲ್ಲಿಗೋ? ಅಯ್ಯೋ, ನೀನ್ ಎತ್ತಾಕೊಂಡೋಗಿ ಮದ್ವೆ ಮಾಡ್ಕೊಳ್ಳಲ್ಲ ಕಣೆ. ಒಂದ್ ನಿಮಿಷ ಬಾರೆ. ಮಾಡ್ಕೊಂತೀನಿ ಅಂದ್ರೆ ಹೇಳು, ಈಗ್ಲೇ ಮದ್ವೆ ನಿಲ್ಲಿಸ್ತೀನಿ. ನಿನ್ಗಷ್ಟೆಲ್ಲ ಸೀನ್ ಇದೆ, ನನ್ಗೆ ಇಲ್ಲ ಕಣೆ. ನಿನ್ ಕೈ ಮುಗಿತೀನಿ, ಬಾರೆ ಬಾರೆ. ಎಲ್ಲಿಗೆ ಅಂತ ಹೇಳಿದೆ, ಏನೋ ನಿನ್ ಗೋಳು? ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ನಿನ್ಗೆ ಯಾರಾದ್ರೂ ಗೊತ್ತಾ? ಇದು ಊರ್ ಕಣೋ, ಇಲ್ಲಿ ಎಲ್ರೂ ಗೊತ್ತಿರ್ತಾರೆ. ಹೌದಾ, ಬಾ ಒಳಗೋಗೋಣ. ಏಯ್, ಒಳಗೆ ಯಾಕೋ? ಸುಮ್ಮನೆ ಬಾರೆ. ದೊರೆ, ಯಾರ ಜೊತೆನಾದ್ರೂ ಮಾತಾಡೆ, ಏನಾದ್ರೂ ಮಾತಾಡು. ಸಾಯ್ತಾ ಇಲ್ಲ ಇದೊಂದು. ಏನಮ್ಮ ಸಡನ್ ಆಗಿ ಬಂದೆ? ಅಂದ್ರೆ ಅದು ನಾಳೆ ಮದ್ವೆ ಅಲ್ಲ, ನಿಮ್ಮನ್ನ ಕರೆಯೋಣ ಅಂತ ಬಂದೆ ಅಂಕಲ್. ನೀನು ಬಂದೇ ಹೇಳ್ಬೇಕನಮ್ಮ, ನಾವು ಬಂದೇ ಬರ್ತೀವಮ್ಮ. ಇನ್ನೇನಮ್ಮ? ಹಲೋ, ಅರ್ಜೆಂಟಾಗಿ ಫೋನಲ್ಲಿ ಮಾತಾಡ್ಬೇಕಿತ್ತು. ಇಲ್ಲಿ ಸಿಗ್ನಲ್ ಸಿಗ್ತಿಲ್ಲ, ಟೆರಸ್ಗೆ ಹೋಗ್ಬೇಕಿತ್ತು. ಆ ಪಕ್ಕ ಸಂದಲ್ಲಿ ಮೆಟ್ಲಿದಾವೆ, ಹತ್ತಿ ಮೇಲೆ ಮಾತಾಡು. ನೀವು ಮಾತಾಡ್ತಾರೆ, ನಾನು ಹೋಗಿ ಬರ್ತೀನಿ. ಹಲೋ ಹಲೋ ಹಲೋ, ಸಿಗ್ನಲ್ ಸಿಗ್ತಿಲ್ವಲ್ಲ? ಸಿಗ್ನಲ್ ಇಲ್ಲ, ಎಂತದಿಲ್ಲ. ನನ್ ಬಂದಾಯ್ತು. ಎಲ್ಲೋದಪ್ಪ ಇವಳು? ಇಲ್ಲಿದ್ದಾಳ? ಅಯ್ಯೋ, ಈ ಮನೆ ಮೇಲೆ ಅಲ್ವಾ ನೋಡಿದ್ದು? ನಾನು ಇಲ್ಲೇ ನೋಡಿದ್ದು. ಇಷ್ಟು ಬೇಗ ಎಲ್ಲೋದ್ಲಪ್ಪ? ರಾತ್ರಿ ಏನ್ ಜಾಸ್ತಿ ಕುಡ್ತಿರ್ಲಿಲ್ವಲ್ಲ, ಯಾಕೆ ಕನ್ಫ್ಯೂಸ್ ಆಗ್ತಿದೆ? ಈ ಮನೆನೇ ತಾನೆ? ಇದೇನಾ ಇಲ್ಲ ಬೇರೆ ಮನೆನಾ? ಅಪ್ಪ ಅವ್ರು ಹೇಳಿದ್ರು ಕಣಮ್ಮ. ಓಕೆ, ಸಿಗ್ನಲ್ ಸಿಕ್ತಾಪ? ಸಿಕ್ತು ಅಂಕಲ್. ಮೇಲೇನು ಬಟ್ಟೆಗಳೆಲ್ಲ ಕೆಳಗೆ ಬಿದ್ದೋಗಿದೆ. ಹೌದಾ? ಬಟ್ಟೆ ಕೆಳಗಡೆ ಬಿದ್ದಾಯ್ತಾ? ಸುಂದ್ರಿ, ಅಮ್ಮ ಸುಂದ್ರಿ. ಅಮ್ಮಯ್ಯ, ಟಿವಿ ಆನ್ ಆಯ್ತು.
ಮೇಲ್ಗಡೆ ಒಣಗಾಕಿದ ಬಟ್ಟೆ ಕೆಳಗ್ ಬಿದ್ಬಿಟ್ಟವಂತೆ. ಹೋಗ್ ನೋಡಮ್ಮ. ಸರಿಯಪ್ಪ. ನಿಮ್ಮ ಮಗಳ ಸಾರ್ ಓ ಕಣಪ್ಪ. ತುಂಬಾ ಚೆನ್ನಾಗಿದ್ದಾಳೆ ಸಂಪ್ರದಾಯಸ್ಥವಾಗಿ. ಇನ್ನೇನಮ್ಮ ಸಮಾಚಾರ? ಮತ್ತೆ ಫೋನ್ ಬರ್ತಿದೆ ಮೇಲಕ್ಕೆ. ಓ ಹೋಗಪ್ಪ. ಹಲೋ ಹಲೋ. ಹುಡುಗನಿಗೆ ತುಂಬಾ ಫೋನ್ ಬರ್ತಾವೆ ಅನಿಸ್ತವೆ. ಅಂದ್ರೆ ಆಫೀಸ್ ಕಾಲ್ಸ್ ಅದೇ. ಅಲ್ವಾ? ನಾನ್ ಮದ್ವೆ ಆಗ ಹುಡುಗಿ ಸಿಕ್ಬಿಟ್ಲು ಕಣ್ರೋ. ಹೋಗಿ ಹೋಗಿ ಊರಿಗೆ ಬಂದು ಹೆಂಡ್ತಿ ಅಂತೀಯಲ್ಲ. ಇವನು ಔಟು. ಏನಾದ್ರೂ ಮಾಡ್ಕೊಳ್ಳಿ. ನನ್ ಹೆಂಡ್ತಿನ ನೀನು ಊರವ್ರ ಹೆಂಡ್ತಿ ಅಂತ ಹೇಳ್ತೀನ? ಮರ್ಯಾದೆನೇ ಇಲ್ದೆ ಮಾತಾಡ್ತೀಯ. ಎತ್ತು ಬಿಟ್ರೆ ನಿನ್ಗೆ ತಪ್ಪಾಯ್ತು. ಓಕೆ ಓಕೆ. ಸುಂದರಿ ಕಣ ಸುಂದರಿ. ಆಯ್ತಪ್ಪ. ಸುಂದರಿ ನಿನ್ನಂದ್ರೆ ಇಷ್ಟ ಕಣೆ. ನಿನ್ಗೋಸ್ಕರ ಎಲ್ಲಂದ್ರಲ್ಲಿ ಹುಡುಕ್ತಿದ್ನಲ್ಲೇ. ಸುಂದರಿ ಏನ ನೀನ್ ಸುಂದ್ರಿನಾ? ಇವಾಗ ತಾನೇ ಹಾಡು ಹೇಳ್ತಾ ಇದ್ದೆ, ಅಷ್ಟ್ ಬೇಗ ಬಂದ್ಬಿಟ್ಯಾ? ನಾನ್ ಸುಂದರಿ ನೀನು. ಏನಾದ್ರೂ ಮಾಡ್ಕೊಳ್ಳಿ. ನನಗ್ ಗೊತ್ತಿತ್ತು ಇವ್ನು ಈ ರೀತಿ ಆಡ್ತಾನೆ ಅಂತ. ಐ ಆಮ್ ಕಮಿಂಗ್. ಸ್ಟಡಿ. ಏಯ್ ಇಷ್ಟೊಂದ್ ಸುಂದರವಾಗಿ ಅದೇ ಕೊಡ್ತೆ ಸುಂದರಿ. ಏನ? ನಿನ್ ಸೌಂದರ್ಯ ಎಲ್ಲ ನನ್ಗೆ ಸಿಗ್ಬೇಕು. ಅಬ್ಬಬ್ಬಬ್ಬ. ನೀನು ತಪ್ಪಾಗಿ ತಿಳ್ಕೊಬೇಡ ಸುಂದರಿ. ನಾನ್ ನಿನ್ನ ಮದ್ವೆ ಆಗ್ಬೇಕು ಅಂತ ಇದ್ದೀನಿ ಅಷ್ಟೇ. ಹುಟ್ಟಿದ ಮಗುನ ಎಷ್ಟು ಜೋಪಾನವಾಗಿ ನೋಡ್ಕೋತೀವೋ ನಾನ್ ನಿನ್ನ ಅದೇ ರೀತಿ ಜೋಪಾನವಾಗಿ ನೋಡ್ಕೋತೀನಿ. ನಿಜವಾಗ್ಲೂ ನನ್ನ ನಂಬು ಸುಂದರಿ. ಮದ್ವೆ ಆದ್ಮೇಲೆ ನಮ್ ಬಗ್ಗೆ ಬಾರೆ ಹೋಗೋಣ. ಆಹಾ ಓಹೋ ಅಂತ ಬಾನಲ್ಲ. ಮಾತಾಡ್ಕೋಬೇಕು ಊರವರೆಲ್ಲ. ಹಾಗೆ ನೋಡ್ಕೋತೀನಿ. ಬಾಬಾ ನಾವಿದ್ರೆ ಹೀಗೆ ಮಾತಾಡ್ತಿರ್ತಾನೆ ಬಿಟ್ರೆ ಸುಮ್ನಾಗಲ್ಲ. ಈ ತರ ನೋಡ್ಕೋತೀನಿ. ಮಾತಾಡ್ಕೋ ಮಾತಾಡ್ಕೋ. ಈ ಎಣ್ಣೆ ಸಿಗರೇಟ್ ಎಲ್ಲ ಇದೆಯಲ್ಲ, ಮದ್ವೆ ಆದ್ಮೇಲೆ ಅದೆಲ್ಲ ಬಿಟ್ಬಿಡ್ತೀನಿ. ಬಿಟ್ಬಿಡ್ತೀನಿ, ಪ್ರಾಮಿಸ್. ನಿಜವಾಗ್ಲು ನಾನು ನಾನು ನಿನ್ ತೊಡೆ ಮೇಲೆ ಒಂದ್ಸಲ ಹೀಗೆ ನಿನ್ ತೊಡೆ ಮೇಲೆ ಮಲ್ಕೊಂಡು ಚುಕ್ಕಿಗಳನ್ನೆಲ್ಲ ಎಣಿಸ್ಕೊಂಡು ನಾನು ಚುಕ್ಕಿ ಆಗೋಗ್ಬಿಡ್ತೀನಿ ಅಷ್ಟೇ. ಐ ಲವ್ ಯು ಸುಂದರಿ. ಐ ಲವ್ ಯು ಸುಂದರಿ. ಸುಂದರಿ ನಿನ್ನೆಲ್ಲ ಹುಡುಕುದ್ನಲ್ಲ, ನೀನ್ ಈ ಊರಲ್ಲಿ ಬಂದಿದ್ದೀಯಲ್ಲೇ ಸುಂದರಿ. ಇಲ್ ಕೇಳಿ ಎದ್ದೇಳ್ರಿ. ಏನಿವ್ರು ಕರೆದ್ರು ಎದ್ದೊಳ್ತಿಲ್ಲ. ಎದ್ದೇಳಿ ಎದ್ದೇಳ್ರಿ. ಇಲ್ ಕೇಳಿ ಎದ್ದೇಳಿ, ಅಲ್ಲಿ ನಿಮ್ಮನ್ನ ಕರೀತಿದ್ದಾರೆ. ಸುಂದರಿ ಸುಂದರಿ ಇನ್ನೇನೇನಾ ಸುಂದರಿ? ಅಯ್ಯೋಯ್ಯೋ, ಇದು ಕನ್ಸಲ್ವಾ? ಅಯ್ಯೋಯ್ಯೋ ದೇವ್ರೆ.
ಸಾರಿ ಸುಂದರಿ, ತಪ್ಪಾಗಿ ತಿಳ್ಕೊಬೇಡ. ನಾನು ನಿಜ ಅನ್ಕೊಂಡಿರ್ಲಿಲ್ಲ, ಕನ್ಸು ಅನ್ಕೊಂಡಿದ್ದೆ. ಸಾರಿ ಸುಂದರಿ. ನಮ್ಮ ಹುಡುಗಿ ಅವ್ನ್ ಹೊಡೆದಿದ್ ತಪ್ಪೆ, ಆದ್ರೆ ಅವನ್ ಮಾಡಿದ್ದು ತಪ್ಪಲ್ವೇ? ಹೌದು ಚೆನ್ನಯ್ಯ, ನಾನು ಅದನ್ನೇ ಕೇಳ್ದೆ. ಅವನು ಒಂದು ಮಾತಂದ, ನಿನ್ನ ಮಗಳನ್ನ ಮದ್ವೆ ಮಾಡ್ಕೋತೀನಿ ಅಂತ. ಅದಕ್ಕೆ ಬಂದೆ. ತಿಂಗಳಿಗೆ ₹1,00,000 ಸಂಬಳ, ಆದ್ರೆ ಅಪ್ಪ ಅಮ್ಮ ಇಲ್ದೆ ಅನಾಥವಾಗಿದ್ದಾನೆ. ನಾನೇ ಅವನ್ನ ನೋಡ್ಕೋತಾ ಇದ್ದೀನಿ. ನಾನಿಲ್ಲಿ ದೊಡ್ಡ ಮನುಷ್ಯನಾಗಿ ಮಾತಾಡೋದಕ್ ಬಂದಿಲ್ಲ, ಅವನ್ನ ಒಂದು ಒಳ್ಳೆ ಕುಟುಂಬಕ್ಕೆ ಸೇರ್ಸಕ್ ಬಂದಿದ್ದೀನಿ. ನೀವ್ ಹೇಳಿದ್ ನನಗೆ ಅರ್ಥ ಆಯ್ತು. ನನಗಿರೋದು ಒಬ್ಳೆ ಮಗಳು, ಇದ್ದಕ್ಕಿದ್ದಂಗೆ ಕಳ್ಸ್ಕೊಡು ಅಂದ್ರೆ ನಿನ್ನ ಮಗಳು ಬಂಗಾರ ಚೆನ್ನಯ್ಯ, ಇಲ್ಲ ಅನ್ನಲ್ಲ. ಬಂಗಾರನ ಮನೇಲಿಟ್ಕೊಳ್ಳಿ, ಧೈರ್ಯವಾಗಿರ್ತೀರಾ. ಮದ್ವೆ ವಯಸ್ಸಿಗೆ ಬಂದಿರೋ ಮಗಳನ್ನ ಮನೇಲಿಟ್ಕೊಂಡ್ರೆ ಭಾರ ಆಗತ್ತೆ. ಅವ್ರು ಸಿಗರೇಟು ಎಣ್ಣೆ ಕುಡಿತಾರೆ. ಬಿಟ್ಬಿಡ್ತೀನಿ. ಮದ್ವೆ ಆದ್ಮೇಲೆ ಎಲ್ಲ ಬಿಟ್ಬಿಡ್ತೀನಿ. ನೋಡೋ ಇವನ್ ಪರ್ಫಾರ್ಮೆನ್ಸು. ಏನ್ ನಂಬೋದಿಲ್ವಾ? ಪ್ರಾಮಿಸು ಸಾರ್. ಇದಕ್ಕಿಂತ ದೊಡ್ಡ ಮಾತಾಡೋದಕ್ಕೆ ನನಗೆ ಬರೋದಿಲ್ಲ ಸರ್.